ರೀಸೆಂಟ್ ಆಗಿ ಮಂಗಳೂರಿನಲ್ಲಿ ಒಂದು ಬ್ಯಾಂಕ್ ರಾಬರಿ ಆಯ್ತು. ಅದು ಹೇಗಾಯ್ತು ಅಂತ 3D ಅನಿಮೇಷನ್ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಜನವರಿ 17, 2025 ಒಂದು ಬ್ಲಾಕ್ ಕಲರ್ ಕಾರು, ಕೋಟೆ ಕಾರು ಬ್ಯಾಂಕ್ ನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಇದರಲ್ಲಿ ಮಾಸ್ಕ್ ಅನ್ನ ಹಾಕಿರುವಂತ 5 ದರೋಡೆಕೋರರು ಇರ್ತಾರೆ. ಇವ್ರ ಹತ್ರ ಪಿಸ್ತೂಲ್, ಚಾಕು ಹಾಗೆ ತಲ್ವಾರ್ ಕೂಡ ಇರುತ್ತೆ. ಬ್ಯಾಂಕ್ ನಲ್ಲಿ ಎಂದಿನಂತೆ ನಾರ್ಮಲ್ ಆಗಿ ಎಲ್ಲಾನು ನಡೀತಿರುತ್ತೆ. ಹಾಗೆ ಸ್ಟಾಫ್ ಗಳು ಕೂಡ ಅವರವರ ಕೆಲಸಗಳನ್ನ ಮಾಡ್ತಿರ್ತಾರೆ. ಆಗ 4 ದರೋಡೆಕೋರರು ಬ್ಯಾಂಕ್ ನ ಎಂಟರ್ ಆದ್ರೆ ಮತ್ತೊಬ್ಬ ಕಾರ್ ನಲ್ಲೇ ವೇಟ್ ಮಾಡ್ತಿರ್ತಾನೆ. ಅನ್ಫಾರ್ಚುನೇಟ್ಲಿ ಅವತ್ತು CCTV ಕೂಡ ವರ್ಕ್ ಆಗ್ತಿರೋದಿಲ್ಲ. ನಂತರ ಈ 4 ಜನ ವೆಪನ್ಸ್ ಗಳನ್ನ ತೋರಿಸಿ ಸ್ಟಾಫ್ ಗಳನ್ನ ಹೆದರಿಸಿ ಮಾಸ್ಟರ್ ಲಾಕರ್ ಅನ್ನು ಓಪನ್ ಮಾಡಿಸ್ತಿದ್ದಂಗೆನೆ ಅದರಲ್ಲಿದ್ದಂತ 19 kg ಚಿನ್ನ ಹಾಗೆ 11,70,000 ಕ್ಯಾಶ್ ಅನ್ನ ತಗೊಂಡು ಎಸ್ಕೇಪ್ ಆಗೋಗ್ತಾರೆ. ಇದಾದ್ಮೇಲೆ ಕಾರಿಗೆ ಪೆಟ್ರೋಲ್ ರೀಫಿಲ್ ಮಾಡಿಸೋದಕ್ಕೆ ಸೂರತ್ ಕಲ್ನ ಪೆಟ್ರೋಲ್ ಬ್ಯಾಂಕ್ ನಲ್ಲಿ ನಿಲ್ಸಿರ್ಬೇಕಾದ್ರೆ ಆಗ ಅಲ್ಲಿದ್ದಂತ CCTV ಇವರ ಕಾರಿನ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಆಗೋಗುತ್ತೆ. ನಂತರ ಈ 5 ಜನ 2 ಟೀಮ್ಗಳಾಗಿ ಒಂದು ಟೀಮ್ ಟ್ರೈನ್ ನಲ್ಲಿ ಮುಂಬೈಗೆ ಹೋದ್ರೆ ಮತ್ತೊಂದು ಟೀಮ್ ಕೇರಳದ ಮುಖಾಂತರ ತಮಿಳುನಾಡಿಗೆ ಹೋಗಿ ತಲುಪುತ್ತೆ. ಆಗ ಪೊಲೀಸರು ಪೆಟ್ರೋಲ್ ಬ್ಯಾಂಕ್ ನಲ್ಲಿ ಸಿಕ್ತಂತ CCTV ಫುಟೇಜ್ ಅನ್ನ ಯೂಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ವಿತಿನ್ 70 ಅವರ್ಸ್ ನಲ್ಲೇ ಮುಂಬೈಯಿಂದ 2 ಹಾಗೆ ತಮಿಳುನಾಡಿಂದ 2 ಒಟ್ಟು 4 ಜನರನ್ನ ಅರೆಸ್ಟ್ ಮಾಡಿ 18.3 kg ಚಿನ್ನ ಹಾಗೆ 3,40,000 ಕ್ಯಾಶ್ ಅನ್ನ ತಮ್ಮ ವಶಕ್ಕೆ ತಗೋತಾರೆ. ಆದ್ರೆ ರಾಬರಿಯ ಮಾಸ್ಟರ್ ಮೈಂಡ್ ಆಗಿರುವಂತ ಶಶಿ ತೇವರ್ ಮಾತ್ರ ಸಿಕ್ಕಿರೋದಿಲ್ಲ. ಪೊಲೀಸರು ಇನ್ನೂ ಕೂಡ ಅವನಿಗೋಸ್ಕರ ಹುಡುಕ್ತಿದ್ದಾರೆ.